ನನಗೆ ಮಯೂರ ಬೌದ್ಧ ಗಂಡು ಈ ತರದ್ದು ದೊಡ್ಡ ಸಿನಿಮಾ ಒಳ್ಳೆ ಸಿನಿಮಾ ನೋಡ್ತಿದ್ದೆ ಟೆಂಟಲ್ಲಿ ಅವಾಗ ವಿಷ್ಣುವರ್ಧನ್ ಸರ್ ಮತ್ತೆ ಶಂಕರ್ ನಾಗ್ದು ಶೂಟಿಂಗ್ ನಡೀತಾ ಇರುತ್ತೆ. ಕಾರ್ಮಿಕನ್ ಕಳಾನಲ ಅಂತ ವಿಚಾರ. ಸಲಗ ನುಗ್ಗಿದ್ರೆ ಅದ್ರ ಗತಿ ಏನಾಗತ್ತೆ ಗೊತ್ತಾ? ಇದು ಒಂಟಿ ಸಲಗ. ಜನ ಚಾಡ್ತಾ ಇರ್ತಾರೆ. ಅವಾಗ ಅಣ್ಣ ರಾಚ ಬಂದ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ನನ್ಗೆ ನೋಡಿದ ತಕ್ಷಣ ನನಗೆ ಸಾಕ್ಷಾತ್ ದೇವರು ನೋಡ್ದಂಗೆ. ಇದು ಉಪೇಂದ್ರ ಅವ್ರದ್ದು ಒಂದು ಪಿಕ್ಚರ್, ಓಂಕಾರ ಅಂತ ಪಿಕ್ಚರ್, ಡ್ಯಾನ್ಸರ್ ಆಗಿ. ಆಮೇಲೆ ನಮ್ಮ ಬಸ್ ಅಂತ ಪುನೀತ್ ಜೊತೆ ಮಾಡಿದೆ. ಸೂರ್ಯವಂಶದ 100 ಫಂಕ್ಷನ್. ನಾನು ಒಂಥರ ಅದು ಲೈಲಾ ಲೈಲಾ ಅಂತ ಒಂದು ಸಾಂಗ್ ಇದೆ, ಅದಕ್ಕೆ ಆ ಸಾಂಗಿಗೆ ನಾನು ಸೆಟಪ್ ಮಾಡಿದೆ. ಸರ್, ಈಗ ಚಿಕ್ಕ ವಯಸ್ಸಲ್ಲಿದ್ದಾಗ ನೀವೇನು ಸಿನಿಮಾಗಳು ನೋಡ್ಬೇಕು ಅಥವಾ ಸಿನಿಮಾಗಳಿಂದ ಒಂದಷ್ಟು ಡ್ಯಾನ್ಸ್ ಕಲಿಬೇಕು ಅಂತ ಇದು ಮಾಡ್ತಿದ್ರಿ. ಸೊ ಅದರಲ್ಲೂ ಅಣ್ಣವರ ಸಿನಿಮಾಗಳು ಒಂದಷ್ಟು ನೋಡ್ತಿದೆ ಅಂತಂದ್ರಿ. ಸೊ ಯಾವಾಗಲಾದ್ರೂ ಅಣ್ಣವ್ರನ್ನ ನೋಡಿದ್ರ ಸರ್? ಶೂಟಿಂಗ್ ಟೈಮಲ್ಲಿ ಶೂಟಿಂಗ್ ಹೋಗಿ ನೋಡಿದ್ರ ಸರ್? ಹಾ ಸರ್, ನನಗೆ ಮಯೂರ ಬೌದ್ಧ ಗಂಡು ಈ ತರದ್ದು ದೊಡ್ಡ ಸಿನಿಮಾ ಒಳ್ಳೆ ಸಿನಿಮಾ ನೋಡ್ತಿದ್ದೆ ಟೆಂಟಲ್ಲಿ ಅವಾಗ. ತುಂಬಾ ಅಣ್ಣವ್ರಂದ್ರೆ ನನಗೆ ಒಂಥರ ದೇವ್ರ ತರ ಫೀಲ್ ನನಗೆ. ಒಂದಿನ ಏನಾಯ್ತು, ನಂದಿನಿ ಲೇಔಟಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಒಂದು ಕಾರ್ಪೆಂಟರ್ ವರ್ಕ್ ಮಾಡ್ತಾ ಇದ್ದೆ. ಅವಾಗ ಚಿಕ್ಕ 13 ವರ್ಷ ಹುಡುಗ ನಾನು. ಅವಾಗ ಸುಮಾಸಲ್ಲಿ ಕಂಟೆಸ್ಟ್ ಹೊಡೆದಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ, ನನಗೆ ಬಿಡಲ್ಲ. ಇವ್ರದ್ದು ವಿಷ್ಣುವರ್ಧನ್ ಸರ್ ಮತ್ತೆ ಶಂಕರ್ ನಾಗ್ದು ಶೂಟಿಂಗ್ ನಡೀತಾ ಇರುತ್ತೆ. ಕಾರ್ಮಿಕನ್ ಕಳಾನಲ ಅಂತ ವಿಚಾರ. ಸಲಗ ನುಗ್ಗಿದ್ರೆ ಅದ್ರ ಗತಿ ಏನಾಗತ್ತೆ ಗೊತ್ತಾ? ಇದು ಒಂಟಿ ಸಲಗ. ಅವಾಗ ನೋಡ್ತೀವಿ ಎಲ್ಲ ಓಡಿಸ್ಬಿಡ್ತಾವೆ, ಬಿಡಲ್ಲ. ಸುಮಾರು ಟೈಮ್ ಮಾಡ್ತೀನಿ, ಬಿಡಲ್ಲ. ಶೂಟಿಂಗ್ ಅಂತ ತುಂಬಾ ಹುಚ್ಚು ನನಗೆ. ಒಂದ್ಸರಿ ಏನಾಗುತ್ತೆ, ಅಣ್ಣವ್ರದ್ದು ಕಂಟೆಸ್ಟ್ ಸ್ಟುಡಿಯೋ ನಡೀತಾ ಇರುತ್ತೆ, ಯಾವ್ದು ಫಿಲಮ್ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ನನಗೆ. ಆಮೇಲೆ ಸುಮ್ಮನೆ ಬಿಡಲ್ಲ, ವೇಟ್ ಮಾಡ್ತಾ ಇರ್ತೀನಿ. ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಅವಾಗ ಬ್ರೇಕ್ ಬಿಟ್ಟಿರ್ತಾರೆ, ಅವಾಗ ಅದೇನೋ ತರಕ್ಕೆ ಅಂಗಡಿ ಕಳ್ಸಿರ್ತಾರೆ. ಹೋಗಿದ್ದೀನಿ, ಕಾರ್ಪೆಂಟರ್ ಅಂತ ಕೆಲಸ ಮಾಡ್ತಿರ್ತಾರಲ್ಲ ಅವರು, ನಮ್ಗೆ ಕಾರ್ಪೆಂಟರ್ ಅಂತ ಇರ್ತಾರೆ, ನಾವು ಹೆಲ್ಪರ್ ಕೆಲಸ ಮಾಡ್ತಿದ್ದೆ. ಸರಿ, ಶೂಟಿಂಗ್ ನಡೀತಾ ಹುಚ್ಚೆ ನನಗೆ ಏನೊಂದು ನೋಡ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೆ. ಒಂದಷ್ಟು ಜನ ಆಚೆ ನಿಂತಿದ್ರು ಗೇಟ್ ಹತ್ರ. ಆಮೇಲೆ ಏನಾಯ್ತು, ಬಿಟ್ರು. ಆಮೇಲೆ ಸ್ವಲ್ಪ ಜನ, ನಾನು ಹೊಡೆದೆ ಜೊತೆಗೆ. ಹೊಡೆದ್ರೆ ಆಮೇಲೆ ಹೋಗಿ ಗೇಟ್ ಎಂಟ್ರಿ ಕೊಡ್ತೀವಿ. ರೈಟ್ ಸೈಡಲ್ಲಿ ಒಂದು ಹಾಲ್ ಇದೆ, 3 ಹಾಲ್ ಇದೆ. ಅದರಲ್ಲಿ ಹಳೇದು 2 ಹಾಲ್ ಇದೆ. ಆ ಫಸ್ಟ್ ಹಾಲಲ್ಲಿ ಮೇಲ್ಗಡೆ ಗ್ರೀನ್ ರೂಮ್ ಅಂತ ಇರುತ್ತೆ, ಅಲ್ಲಿಂದ ಗ್ರೀನ್ ಮೇಕಪ್ ರೂಮ್ ಅದು. ಅಲ್ಲಿಂದ ಎಲ್ಲ ನೋಡಿದ ತಕ್ಷಣ ಅಲ್ಲಿಂದ ಜನ ಎಲ್ಲ ಕಿರ್ಚಾಡ್ತಾ ಇರ್ತಾರೆ. ಅವಾಗ ಅಣ್ಣ ರಾಚ ಬಂದ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಅಂತ ಹೇಳ್ತಾರೆ. ನನಗೆ ನೋಡಿದ ತಕ್ಷಣ ನನಗೆ ಸಾಕ್ಷಾತ್ ದೇವರು ನೋಡ್ದಂಗೆ ಫೀಲ್ ಆಗಬೇಕು ನನಗೆ. ಎಷ್ಟು ಖುಷಿ ಆಯ್ತು ಅಂದ್ರೆ, ನನ್ಗೆ ಏನೋ ಅಂತ ಎನರ್ಜಿಯಲ್ಲಿ ನೋಡಿದ್ಮೇಲೆ ಏನೋ ಒಂಥರ ಅಲ್ಲಿಂದ ಏನೋ ಒಂಥರ ಪಾಸಿಟಿವ್ ಕ್ರಿಯೇಟ್ ಆಯ್ತು. ನನ್ಗೆ ಗೊತ್ತೇ ಇಲ್ಲ ಅದು ಏನೋ ಒಂಥರ ಆಯ್ತು. ಆಮೇಲೆ ಸ್ವಲ್ಪ ವರ್ಷಗಳು ನೋಡಿದ್ರೆ ಅಲ್ಲಿ ತಿರ್ಗಾ ಡ್ಯಾನ್ಸರ್ ಆಗಿ ಹೋದೆ ನಾನು. ಅಲ್ಲಿ ಇದು ಉಪೇಂದ್ರ ಅವ್ರದ್ದು ಒಂದು ಪಿಕ್ಚರ್, ಓಂಕಾರ ಅಂತ ಪಿಕ್ಚರ್, ಡ್ಯಾನ್ಸರ್ ಆಗಿ. ಎಲ್ಲಿ? ಅದೇ ಸ್ಟುಡಿಯೋದಲ್ಲಿ ಸ್ವಲ್ಪ ವರ್ಷಗಳಾದ್ಮೇಲೆ ಅದೇ ಸ್ಟುಡಿಯೋ ನೀವು ಡ್ಯಾನ್ಸರ್ ಆಗಿ ಹೋಗಿರ್ತೀರಿ. ಅದೇನೋ ಗೊತ್ತಿಲ್ಲ, ಅಲ್ಲೇನೋ ಒಂದು ಕಂಟೆಸ್ಟ್ ಸ್ಟುಡಿಯೋ ಅಂದ್ರೆ ಒಂದು ಪವರ್, ಒಂದು ಪಾಸಿಟಿವ್. ಆಮೇಲೆ ಸ್ವಲ್ಪ ವರ್ಷ ಆಯ್ತು, ಮತ್ತೆ ಅಲ್ಲಿ ಡ್ಯಾನ್ಸ್ ಮಾಸ್ಟರ್ ಆಗಿ ಮಾಡಿದೆ, ವಿದ್ಯಾರ್ಥಿ ಪಿಕ್ಚರ್ ಅಂತ ಮಾಡಿದೆ. ಅಲ್ಲ, ಈಗ ನೀವು ಅಲ್ಲಿ ಏನು ನೋಡಿದ್ರಿ, ರಾಜ್ಕುಮಾರ್ ಸರ್ನ ಏನಾದ್ರು ಮಾತಾಡ್ಸೋಂತ ಪ್ರಯತ್ನ ಆಗ್ಲಿಲ್ಲ, ಹತ್ರ ನೋಡ್ ಬಿಟ್ಟಿಲ್ಲ. ಆಗ್ಲಿ, ಅದ್ರಕ್ಕೆ ಅಷ್ಟು ಡಿಸ್ಟೆನ್ಸ್, ಆಟೋಗ್ರಾಫ್ ಆತರ ಏನಿಲ್ಲ ಪಾಪ. ಅದು ಮೊದಲನೇ ಸರಿ ನೋಡಿದ್ದೆ? ಅಷ್ಟು ಟೈಮ್ ನೋಡಿದ್ದೆ ನಾನು. ಅಲ್ಲಿ ನೋಡಿದ್ರೆ ಏನೋ ಒಂಥರ ಯಾವ್ದೋ ಒಂದು ಶಕ್ತಿ ನೋಡ್ದಂಗೆ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅವ್ರದ್ದು ನಮ್ದು ತುಂಬಾ ಇದೆ ಸ್ಟೋರಿ, ಹೇಳ್ತೀನಿ ಆಮೇಲೆ. ಆ ಜಗದ್ದೇ ತುಂಬಾ ಪವಾಡ ಇದೆ ಅದ್ರಲ್ಲಿ, ಹೇಳ್ತೀನಿ. ಓಕೆ. ಸೊ ಅದಾದ್ಮೇಲೆ ಇಷ್ಟಲ್ಲ ಸರ್, ಈಗ ಇದೆಲ್ಲ ಕಲ್ತ್ಕೊಂಡ್ರಿ, ನೀವು ಕ್ಲಾಸಸ್ ಮಾಡ್ತಿದ್ರಿ. ಸೊ ಫಸ್ಟ್ ನೀವು ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದೆ ಅವಾಗ? ಸರ್ 93 ಸರ್, 93 ಕೊಟ್ಟಿದ್ದೆ ನಾನು ಎಂಟ್ರಿ. 93 ಅವಾಗ ನಾನು ಆಗ್ಲೇ 5 ಡ್ಯಾನ್ಸ್ ಅಲ್ಲಿ ಕಲ್ತ್ಕೊಂಡು ಒಂದು ಲೆವೆಲ್ ರೆಡಿ ಆಗಿದೆ. ಅವಾಗ ಎಂಟ್ರಿ ಕೊಟ್ಟೆ. ಅವಾಗ ಕವರಿಂಗ್ ಟೈಮ್ ಅಷ್ಟು ಸಿಕ್ಕಿದ್ಮೇಲೆ ನನಗೆ ಒಳಗೆ ಹೋಗಕ್ಕಾಗಿದ್ದು ನನಗೆ. ಓಕೆ. ಅದಕ್ಕೆ ಮುಂಚೆ ನನಗೆ ಯಾರು ಅಂದ್ರೆ ಸಿನಿಮಾಗೆ ಕರ್ಕೊಂಡು ಹೋಗೋದಕ್ಕೆ ಪ್ರೇರಣೆ ಯಾರು, ಅಥವಾ ಯಾರ ಜೊತೆಲಿ ಗಾಡ್ ಫಾದರ್ ಯಾರು? ಗಾಡ್ ಫಾದರ್ ಅಂತ ಹೇಳಿದ್ರೆ ಕವರಿಂಗ್ ಟೈಮ್ ಅಷ್ಟೇ ಹೇಳ್ಬೋದು, ಎಲ್ಲದಕ್ಕೆ ಅವರೇ. ಅದಕ್ಕೆ ಫ್ರೆಂಡ್ ಒಬ್ರು ಇರ್ತಾರೆ, ಪ್ರಕಾಶ್ ಅಂತ, ಕಾರ್ಪೆಂಟರ್ ಕೆಲಸ ಮಾಡುವಾಗ. ಅವರು ಒಂಥರ ಗುರು ನನಗೆ, ಫ್ರೆಂಡು, ಎಲ್ಲಾ ತರನು. ಓಕೆ.
ಅವರು ನನಗೆ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಯಾವ ತರ ಅಂದ್ರೆ ಮನುಷ್ಯ ಭೂಮಿ ಹುಟ್ಟಿದ ಮೇಲೆ ಏನಾದ್ರು ಮಾಡ್ಬೇಕು, ನಾರ್ಮಲ್ ಆಗಿ ಬದುಕಬಾರ್ದು ನಾವು, ಆತ್ಮ ಅಂತ ಬಂದಿರುತ್ತೆ ಇಲ್ಲಿ ಭೂಮಿಗೆ, ಅದು ಜನ್ಮ ಜನ್ಮಾಂತರ ಬಂದಿರುತ್ತೆ, ಇದೊಂದು ಅವಕಾಶ ಭೂಮಿಗೆ ಬರೋದು, ಇಲ್ಲಿ ಬಂದ್ಮೇಲೆ ಅದು ಏನಾದ್ರು ಮಾಡ್ಬೇಕು, ನಾರ್ಮಲ್ ಆಗಿರ್ಬೋದು ಅಂತ ಒಂದು ಭಗವದ್ಗೀತೆ ಬಗ್ಗೆ ಹೇಳೋರು ಅವಾಗ. ಆಮೇಲೆ ನನ್ಗೆ ಅನ್ಸೋದು ಏನೋ ಹೌದು ಏನಾದ್ರು ಮಾಡ್ಬೇಕು ನಾವು, ನಮ್ಗೇನೋ ಒಂದು ಶಕ್ತಿ ಇದೆ ಅಂತ ಗೊತ್ತಾಗೋದು. ಅವಾಗ ಡೈಲಿ ನೈಟ್ 12 ಗಂಟೆ 1 ಗಂಟೆ ಆಗೋದು, ಅಷ್ಟೊತ್ತವರೆಗೂ ಮಾತಾಡ್ತಾ ಇದ್ವಿ. ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ, ಒಟ್ಟಿನಲ್ಲಿ ನಾವೇನೋ ಏನೋ ಮಾಡ್ತೀವಿ, ನಮ್ಗೇನೋ ಒಂದು ಶಕ್ತಿ ಇದೆ ಅನ್ನೋ ಫೀಲ್ ಆಗೋದು. ಅವ್ರು ಮಾತಾಡ್ತಾ ಇದ್ರೆ, ಅವ್ರು ಹೇಳೋದು, ನನ್ನ ಫ್ರೆಂಡ್ ಹೇಳ್ತಾ ಇದ್ರೆ. ಆಮೇಲೆ ಅದನ್ನೇ ಇಟ್ಕೊಂಡು ಆಮೇಲೆ ಅನಿಸ್ತು ಏನೋ ಒಂದು ಸಾಧನೆ ಮಾಡ್ಬೇಕು, ಏನಾದ್ರು ಮಾಡ್ಬೇಕಂತ. ಅವಾಗ ಫಿಲ್ಮ್ ಫೀಲ್ಡ್ ಜಾಸ್ತಿ ಫೋಕಸ್ ಆಯ್ತು. ನನಗೆ ಊಟ ಮಾಡ್ತೀನಿ ಎಲ್ಲೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಕಲಿಬೇಕು, ಮಾಡ್ಬೇಕು, ಫಿಲ್ಮ್ ಫೀಲ್ಡ್ ಹೋಗ್ಬೇಕು. ಸಿನಿಮಾ ಫೀಲ್ಡ್ ಬಂದಾದ್ಮೇಲೆ ಯಾವ್ದು ಫಸ್ಟ್ ಸಿನಿಮಾಗೆ ನೀವೇನಾದ್ರು ಡ್ಯಾನ್ಸ್ ಮಾಸ್ಟರ್ ಹೋಗಿದ್ದ ಸರ್? ಫಸ್ಟ್ ಡ್ಯಾನ್ಸ್ ಮಾಡಿದೆ, ಡ್ಯಾನ್ಸರ್ ಮಾಡಿದೆ ಸರ್. ಡ್ಯಾನ್ಸರ್ ಆಗಿ ಮಾಡಿದೆ, ಸಿನಿಮಾ ಹೆಸರು ಗೊತ್ತಿಲ್ಲ. ಸುಮಾರು ಒಂದು 80 ಪಿಕ್ಚರ್ ಹತ್ರ ಮಾಡಿದ್ದೀನಿ ಡ್ಯಾನ್ಸರ್ ಆಗಿ. ಓಕೆ, ಅದು ಕಮ್ಮಿನೇ ಲೆಕ್ಕ. ಯಾವೆಲ್ಲ ಹೀರೋಗಳ ಜೊತೆ ಮಾಡಿದ್ರು ಸರ್ ಡ್ಯಾನ್ಸರ್ ಆಗಿ? ಸರ್ ಇವ್ರದ್ದು ಸಣ್ಣ ಪುಟ್ಟ ಎಲ್ಲ ಉಪೇಂದ್ರ ಸರ್ ಜೊತೆಗೆ ಮಾಡಿದ್ದೀನಿ. ಆಮೇಲೆ ನಮ್ಮ ಬಸ್ ಅಂತ ಪುನೀತ್ ಸರ್ ಜೊತೆ ಮಾಡಿದೆ. ಉಪೇಂದ್ರ ಸರ್ ಜೊತೆ ಮಾಡಿದ್ದು 2 ಪಿಕ್ಚರ್, ಆಟೋ ಶಂಕರು, ಆಮೇಲೆ ತಂದೆಗೆ ತಕ್ಕ ಮಗ, ಅದು. ಆಮೇಲೆ ಹೊಸ ಹೀರೋಗಳ ಜೊತೆ ತುಂಬಾ ಮಾಡಿದ್ದೀನಿ, ಅದೇ ಜಾಸ್ತಿ ಮಾಡಿರೋದು. ಮಾಸ್ಟರ್ಗಳೆಲ್ಲ ಆಚೆನವರು, ಹೈದರಾಬಾದ್ ಇಂದ, ಚೆನ್ನೈಯಿಂದ ಮಾಸ್ಟರ್ಗಳು, ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಡ್ಯಾನ್ಸರ್. ಆಮೇಲೆ ನನಗೆ ಅಷ್ಟೆಲ್ಲ 2000 ಅಲ್ಲಿ ದೊಡ್ಡ ಹಿಸ್ಟ್ರಿ ಮಾಡಿದ್ದೆ ನಾನು. ಅಂದ್ರೆ ಒಂದು ಒಳ್ಳೆ ಹೆಸರು ಇತ್ತು ನನಗೆ. 2000 ಅಲ್ಲಿ ಒಂದು ಕಾಂಪಿಟೇಷನ್ ನಡೀತೆ, ಇದ್ರದ್ದು ಸೂರ್ಯವಂಶದ 100 ಫಂಕ್ಷನ್. ಗಲೆಟಾಳಿ ಅಂದ್ರದ್ದು ಒಂದು ಇದು ಆಡಿಯೋ ಲಾಂಚ್ ನಡೀತೆ ಕಟ್ಟಿರೋ ಸ್ಟೇಡಿಯಂ ಅಲ್ಲಿ. ಅವಾಗ ಎಸ್ ನಾರಾಯಣ ಸರ್, ಕುಮಾರಸ್ವಾಮಿ ಅವರು ಎಲ್ಲ ಬಂದಿರ್ತಾರೆ, ದೊಡ್ಡ ಫಂಕ್ಷನ್ ಅದು. ಅಂದ್ರೆ ಸೂರ್ಯವಂಶದಲ್ಲಿ ನೀವು ಏನಾದ್ರು? ಇಲ್ಲ, ಅಂದ್ರೆ ಅದು ಒಂದೇ ದಿನ ಇವ್ರು ಪ್ರೊಡ್ಯೂಸರ್, ನಮ್ಮ ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರ್. ಕುಮಾರಸ್ವಾಮಿ 2 ಸಿನಿಮಾ ಅದು. ಹೌದು, ಸೂರ್ಯವಂಶ ಅವ್ರೇನ್ ಮಾಡಿದ್ರೆ ಕಂಠೀರವ ಸ್ಟೇಡಿಯಂ ಅಲ್ಲಿ, ಇಂಡೋರ್ ಸ್ಟೇಡಿಯಂ ಅಂತ ಇರುತ್ತೆ, ಅಲ್ಲಿ ಒಂದು ಕಾಂಪಿಟೇಷನ್ ಮಾಡ್ತಾರೆ, ಡ್ಯಾನ್ಸ್ ಕಾಂಪಿಟೇಷನ್ ಮಾಡ್ತಾರೆ. ಅವಾಗ ಇಡೀ ಕರ್ನಾಟಕದಿಂದ ಎಲ್ಲಾ ಟೀಮ್ ಬಂದಿರುತ್ತೆ, ದೊಡ್ಡ ಟೀಮ್ ಎಲ್ಲ, ಎಷ್ಟು ದೊಡ್ಡ ಟೀಮ್ ಇದೆ ಎಲ್ಲ ಮಾಸ್ಟರ್ ಬರ್ತಾರೆ. ಒಂದೊಂದು ಟೀಮ್ 2 ಟೀಮ್ ಸೇರಿ ಒಂದು ಟೀಮ್ ಮಾಡ್ಕೊಂಡು ಬಂದಿರ್ತಾರೆ. ಅಥವಾ ಸುಮಾರು ಟೀಮ್ ಬಂದಿರ್ತಾರೆ. ಫಸ್ಟ್ ಗಣೇಶ್ ಬಂದಿರ್ತಾರೆ, ಮುರಳಿ ಮಾಸ್ಟರ್ ಬಂದಿರ್ತಾರೆ, ಲಕ್ಷ್ಮಣ್ ಮಾಸ್ಟರ್ ಬಂದಿರ್ತಾರೆ, ವಿಜಯನಗರ ಮಂಜು ಅಂತ. ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ? ಹೌದು, ಅಷ್ಟೇ ಟೀಮ್ ರೆಡಿ ಆಗಿದೆ ನಂದು. ನಾನು ಒಳ್ಳೆ ಟೀಮ್ ಎಲ್ಲ ಕಾಂಪಿಟೇಷನ್ ಮಾಡಿ ಸುಮಾರು ಅವಾಗೆಲ್ಲ ತಗೊಂತಾ ಇದ್ದಾರೆ. ಅವಾಗ ನಮ್ಗೆ 2000 ಅಲ್ಲಿ ಒಂದು ಕಾಂಪಿಟೇಷನ್ ಆಗುತ್ತೆ, ಅದರಲ್ಲಿ ಸುಮಾರು ಟೀಮ್ ಬಂದಿರುತ್ತೆ. ಅದ್ರ ನಮಗೊಂದು ಚಾನ್ಸ್ ಸಿಗುತ್ತೆ ಅದರಲ್ಲಿ. ನಾನು ಒಂಥರ ಅದು ಲೈಲಾ ಲೈಲಾ ಅಂತ ಒಂದು ಸಾಂಗ್ ಇದೆ, ಅದಕ್ಕೆ ಆ ಸಾಂಗಿಗೆ ನಾನು ಒಂದು ಸೆಟಪ್ ಮಾಡಿದೆ. ಯಾವ ತರನೇ ಗರುಡ ಲೋಕ ತರ ಸೆಟಪ್ ಮಾಡಿದೆ, ಸೇಮ್ ಪಕ್ಷಿಗಳ ತರನೇ ತಲೆ ಮಾಡಿ. ಆಮೇಲೆ ಒಂದು 25 ಜನ ಡ್ಯಾನ್ಸರ್ಗಳೆಲ್ಲ, ತುಂಬಾ ಚೆನ್ನಾಗಿತ್ತು. ಲೈಲಾ ಮಜೂರ್ ಅಂತ ಇಬ್ರು ಹೀರೋ ಅಂತರ ಮಾಡಿ, ಮಿಗ್ದರೆಲ್ಲ ಪಕ್ಷಿಗಳ ತರ ಗರುಡ ತರ ಮಾಡಿ. ಆಮೇಲೆ ನಮ್ಮ ಚಂದ್ರಶೇಖರ್ ಮಾಸ್ಟರ್, ನಮ್ಮ ಗುರುಗಳು ಇರ್ತಾರೆ, ಅವ್ರಿಗೂ ಒಂದು ಗರುಡ ರಜನ್ ತರ ಪಾತ್ರ ಮಾಡಿ, ಒಂದು 24 ಅಡಿ ದೊಡ್ಡ ಪಕ್ಷಿ ರೆಕ್ಕೆ ಬಿಚ್ಕೊಂಡು 3D ತರ ಸೆಟಪ್ ಮಾಡಿರ್ತೀವಿ, ತುಂಬಾ ಚೆನ್ನಾಗಿರ್ತದೆ ಅದು. ಆ ಸೆಟಪ್ ಅಲ್ಲಿ ಮಾಡಿ, ಅದು ಗರುಡ ಸೆಟ್ ಇಟ್ಟಿದ ತಕ್ಷಣ ಜನ ಎಲ್ಲ ಫುಲ್ ಎಷ್ಟು ಜನ ಫೋಟೋ ತಕೊಂತಾರೋ. ಅವಾಗ ಚಾನಲ್ ಜಾಸ್ತಿ ಇರ್ಲಿಲ್ಲ ಅವಾಗ, ಇದು ಕಾವೇರಿ ಚಾನೆಲ್ ಅಂತ ಇತ್ತು, ಆಮೇಲೆ ಇನ್ನೊಂದು ಸುಬ್ರಭಾತ ಚಾನಲ್ ಅಂತ ಇತ್ತು, ಆಮೇಲೆ ಚಂದನ ಅಂತ ಇತ್ತು. ಅಷ್ಟೊಂದು ಚಾನಲ್ ಅದು ಇರ್ಲಿಲ್ಲ ಅವಾಗ 2000 ಅಲ್ಲಿ. ಆಮೇಲೆ ಆ ಕಾಂಪಿಟೇಷನ್ ಏನಾಯ್ತು, ಫಸ್ಟ್ ಪ್ಲೇಸ್ ಬಂತು. ಒಂಥರ ಡಿಫ್ರೆಂಟ್ ಆಗಿತ್ತು, ಎಲ್ಲ ನೋಡಿ ಎಲ್ಲ ಖುಷಿ ಆದ್ರು, ತುಂಬಾ ಚೆನ್ನಾಗಿದ್ದು, ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅಲ್ಲಿ ಫಸ್ಟ್ ಪ್ಲೇಸ್ ನಮ್ಗೆ ಡಿವೈಡ್ ಮಾಡ್ಬಿಟ್ರು ಪ್ರೈಸ್. ಫಸ್ಟ್ ಪ್ಲೇಸ್ ನಮ್ಗೆ ಒಂದು ಚಾಮರಾಜ್ ಡ್ಯಾನ್ಸ್ ಮಾಸ್ಟರ್ ಅಂತ ನಮ್ಗೊಂದು, ಆಮೇಲೆ ಇವರು ಲಕ್ಷ್ಮಣ್ ಮಾಸ್ಟರ್, ಮುರಳಿ ಮಾಸ್ಟರ್, ಅವ್ರದ್ದು ಇಬ್ರು ಸೇರಿ ಒಂದು ಡ್ಯಾನ್ಸ್ ಮಾಡೋದು, ಇಬ್ರಿಗೂ ಡಿವೈಡ್ ಮಾಡೋದು ಫಸ್ಟ್ ಪ್ಲೇಸ್ ನ. ಆಮೇಲೆ ಸೆಕೆಂಡ್ ಪ್ಲೇಸ್ ಒಂದು ಬ್ಯಾಚ್ ಡಿವೈಡ್ ಆಯ್ತು. ಆಮೇಲೆ ಇವರು ನಮ್ಮ ಚಂದ್ರಮೋಹನ್ ಅಂತ ಇದ್ದಾರೆ, ಚೀಫ್ ಗೆಸ್ಟ್ ಕುಮಾರಸ್ವಾಮಿ ಅವರ. ಕುಮಾರಸ್ವಾಮಿ ಅಲ್ಲ, ಅವರು ದೇವೇಗೌಡ ಸರ್ ಎಲ್ಲ ಬಂದಿದ್ರು, ಎಸ್ ನಾರಾಯಣ ಎಲ್ಲ ಇದ್ರು, ಶಿವಣ್ಣ ಬಂದಿದ್ರು, ವಿಷ್ಣು ಸರ್. ಜಡ್ಜಸ್ ಎಲ್ಲ ಇವರು ದೊಡ್ಡ ಮಾಸ್ಟರ್ಸ್ ಎಲ್ಲ ಇದ್ರು ಅವರೆಲ್ಲ. ಇದು ತುಂಬಾ ದೊಡ್ಡ ಕಾಂಪಿಟೇಷನ್. ನನ್ನ ಲೈಫಲ್ಲಿ ಅದು ಫಸ್ಟ್ ಟೈಮ್ ಮಾತ್ರ ಕಾಂಪಿಟೇಷನ್ ಮಾಡಿದ್ರು. ಸುಮಾರು ಒಂದು 25,000 ಜನ ಮೇಲೆ ಸೇರಿರ್ತಾರೆ, ದೊಡ್ಡ ಕಾಂಪಿಟೇಷನ್. ಕಂಠೀರವ ಸ್ಟೇಡಿಯಂ ಅಲ್ಲಿ, ಇಂಡೋರ್ ಸ್ಟೇಡಿಯಂ ಅಲ್ಲಿ.
ಸೂರ್ಯವಂಶ 100 days ಫಂಕ್ಷನ್ ಆದ್ಮೇಲೆ ಮತ್ತೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಗಲಾಟೆ ಅಂತ. ಅವಾಗ ಆಯ್ತು, ಅಲ್ಲಿಂದ ನನಗೆ ಜನ ನೋಟೆಡ್ ಮಾಡಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಸಿನಿಮಾಗೆ ಇನ್ನೊಂದಷ್ಟು ನಿಮ್ಗೆ ಈಸಿ ಆಯ್ತಾ? ಈಸಿ ಆಯ್ತು. ಆಮೇಲೆ ಪರಿಚಯ ಜಾಸ್ತಿ ಆಯ್ತು, ಲಿಂಕ್ ಜಾಸ್ತಿ ಬೀಳುತ್ತೆ. ಆಮೇಲೆ ಎಲ್ಲರೂ ಗೊತ್ತಾಯ್ತು, ಚಾಮರಾಜ ಮಾಸ್ಟರ್ ಅಂತ ಗೊತ್ತಿರ್ಲಿ ಯಾರು, ಅಷ್ಟು ಜನ ಸ್ವಲ್ಪ ಗೊತ್ತಿತ್ತು. ಅದಾದ್ಮೇಲೆ ಫೇಮಸ್ ಆಗಿದ್ದು. ಆ ಟೈಮಲ್ಲಿ ಕುಮಾರಸ್ವಾಮಿ ಹೇಳಿದ್ರು, ಈ ಡ್ಯಾನ್ಸ್ ಕಾಂಪಿಟೇಷನ್ ಯಾರು ಗೆಲ್ತಾರೋ ಅವ್ರಿಗೆ ಫಿಲ್ಮ್ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಆದ್ಮೇಲೆ ಒಂದು ಚಾನ್ಸ್ ಕೊಡ್ತೀನಿ ಅಂತಾರೆ. ಅವಾಗ ಮತ್ತೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಮೀಟ್ ಮಾಡ್ತೀನಿ ನಾನು, ದೇವಗೌಡ ಪೆಟ್ರೋಲ್ ಬಂಕ್ ಹತ್ರ ಅವ್ರದ್ದು ತಂಗಿ ಮನೆ ಇದೆ. ಅವಾಗ ಮೀಟ್ ಮಾಡಿ ಒಂದು 15 ನಿಮಿಷ ಮಾತಾಡ್ತೀನಿ ಅವ್ರ ಹತ್ರ, ಕುಮಾರಸ್ವಾಮಿ ಅವರು. ಅವಾಗಿನ ಸೇಮ್ ಆಗಿರಲಿಲ್ಲ ಇನ್ನು. ಮಾತಾಡಾದ್ಮೇಲೆ ಅವರು ಹೇಳ್ತಾರೆ, ಆಯ್ತು ನಿಮ್ಗೊಂದು ಚಾನ್ಸ್ ಕೊಡಿಸ್ತೀನಿ ಮಾಡಿಸ್ತೀನಿ ಅಂತಾರೆ. ತಿರ್ಗಿ ಅಂದ್ರೆ ಜಿತೇಂದ್ರ ಅಂತ ಒಂದು ಪಿಕ್ಚರ್ ಆಗುತ್ತೆ, ಅವಾಗ ಓಡಾಡ್ತೀನಿ. ಅವಾಗ ಏನೋ ಆಗಲ್ಲ, ಅಡ್ಜಸ್ಟ್ ಆಗಲ್ಲ. ಜಗ್ಗೇಶ್ ಸರ್ ಮೀಟ್ ಮಾಡಿಸ್ತಾರೆ. ಆಮೇಲೆ ಅವರು ಡೈರೆಕ್ಟ್ ಹತ್ರ ಮಾತಾಡಿ ಹೇಳ್ತಾರೆ, ಒಂದು ಚಾನ್ಸ್ ಕೊಡಿ ಅಂತ ಹೇಳ್ತಾರೆ. ಆಮೇಲೆ ಅಡ್ಜಸ್ಟ್ ಆಗಲ್ಲ, ಮಾಡಕ್ಕಾಗಲ್ಲ. ಅವಾಗ ಅನ್ಸುತ್ತೆ ನಾನು ಒಂದು ಡ್ಯಾನ್ಸ್ ಮಾಸ್ಟರ್ ಆಗೋಣ ಅಂತಾನೆ ಇತ್ತು ನನಗೆ. ಯಾಕಂದ್ರೆ ಡ್ಯಾನ್ಸರ್ ಆಗಕ್ಕಿಂತ ಮಾಸ್ಟರ್ ಅಷ್ಟು ಸುಲಭ ಇರ್ಲಿಲ್ಲ ನಿಮ್ ಜರ್ನಿ. ಸಿನಿಮಾಗೆ ಬರೋದಕ್ಕೆ ಎಷ್ಟೇ ಕಲಿಕೆ ಇದ್ರು ಕೂಡ ಅಷ್ಟು ಸುಲಭ ಇರ್ಲಿಲ್ಲ ಒಳಗಡೆ ಬರೋದಕ್ಕೆ. ಸಾಕಷ್ಟು ಅಡೆತಡೆಗಳೆಲ್ಲ ಮಾಡ್ಕೊಂಡ್ ಬಂದಿರಂತ. ಅಷ್ಟು ಫೈಟ್ ಗಿಟ್ ಎಲ್ಲ ಮಾಡ್ಕೊಂಡು ಫೈಟರ್ ಟ್ರೈ ಮಾಡಿದ್ದೆ, ಅದಾಗ್ಲಿಲ್ಲ. ಆಮೇಲೆ ನಾನು ಡ್ಯಾನ್ಸ್ ಮಾಸ್ಟರ್ ಆಗೋಣ ಅಂತ ಟ್ರೈ ಮಾಡಿದೆ. ಡೈರೆಕ್ಟ್ ಆಗಿ ನಾನು ಡ್ಯಾನ್ಸರ್ ಆಗಿಲ್ಲ, ಕಾರ್ಡೇ ತಗೊಂಡಿಲ್ಲ, ಡ್ಯಾನ್ಸರ್ ಕಾರ್ಡು. ಅದಕ್ಕೆ ರೂಲ್ಸ್ ಇರುತ್ತೆ, ಒಂದು ಡ್ಯಾನ್ಸರ್ ಕಾರ್ಡ್ ತಗೊಂಡು 5 ವರ್ಷ ಆಗ್ಬೇಕು, ಆಮೇಲೆ ಇಷ್ಟು ಡ್ಯಾನ್ಸ್ ಮಾಡ್ಬೇಕು, ಇಷ್ಟು ಅಸಿಸ್ಟೆಂಟ್ ಆಗಿ ಇಷ್ಟು ಸಿನಿಮಾಗಳು ಮಾಡ್ಬೇಕಂತ ರೂಲ್ಸ್ ಇರುತ್ತೆ. ಆಮೇಲೆ ನಾನು ಟ್ರೈ ಮಾಡ್ತೀನಿ, ಆಗಲ್ಲ. ಗಣೇಶ್ ಅವ್ರದ್ದು ಗಾಜಿನ ಮನೆ ಅಂತ ಒಂದು ಫಿಲಮ್ ಸಿಗುತ್ತೆ ಅವ್ರಿಗೆ. ಅವರು ಡೈರೆಕ್ಟ್ ಆಗಿ ಮಾಸ್ಟರ್ ಕಾರ್ಡ್ ತಗೊಂಡು ಹೋಗ್ಬಿಡ್ತಾರೆ. ಅದೇ ಟೈಮ್ ನನಗೆ ಸೌತ್ ಇಂಡಿಯಾ ಅಂತ ಒಂದು ಫಿಲಮ್ ಬರುತ್ತೆ, ಭವಾನಿ ಶಂಕರ್ ಅಂತ ಡೈರೆಕ್ಟರ್. ಅವ್ರು ಹೇಳ್ತಾರೆ, ನಿಮ್ಗೊಂದು ಫಿಲ್ಮ್ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ನೀವು ಅದರಲ್ಲಿ ಕೊರಿಯೋಗ್ರಾಫ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಟ್ರೈ ಮಾಡ್ತೀನಿ, ಕಾರ್ಡ್ ಕೊಡಲ್ಲ. ಅವಾಗ ಅವ್ರಿಗೆ ರೂಲ್ಸ್ ಇರುತ್ತಲ್ಲ. ತಿರ್ಗಿ ಆಯ್ತು ಅಂದ್ ಮತ್ತೆ ವೆಯ್ಟ್ ಮಾಡಿ ಆಮೇಲೆ ಡ್ಯಾನ್ಸರ್ ಆಗಿ ಒಂದಷ್ಟು ಸಿನಿಮಾಗಳು ಮಾಡ್ಕೊಂಡು ಅಸಿಸ್ಟೆಂಟ್ ಮಾಡಿ, ಅದು ಧನು ಅಂತ ಮಾಸ್ಟರ್ ಇದ್ದಾರೆ, ಅವ್ರು ಬಂದ್ಬಿಟ್ಟು ಒಂದು ಒಳ್ಳೆ ಡ್ಯಾನ್ಸರ್ ಆಗಿ ತುಂಬಾ ಒಳ್ಳೆ ಒಂದು 2000 ಸಿನಿಮಾ ಮಾಡಿರ್ತಾರೆ ಹತ್ರ ಅವರು. ಈಗ ನೀವು ಅಲ್ಲಿ ಕಾಂಪಿಟೇಷನ್ ಅಂತ ಹೇಳಿದ್ರೆ ಗಲಾಟೆ ಅಂದ್ರು, ಸೂರ್ಯವಂಶ, ಯಾಕೆಂದ್ರೆ ಅವತ್ತಿಗೆ ಅದು ದೊಡ್ಡ ಮಟ್ಟಿಗೆ ಇಟ್ಕೊಟ್ಟಿರುವಂತ ಮೂವಿಗಳು. ಈಗ ಡೈರೆಕ್ಟರ್ ಎಸ್ ನಾರಾಯಣ್ ಅವರು ಕೂಡ ನಿಮ್ಮನ್ನ ನೋಡಿದ್ರು, ಅವರೆಲ್ಲೂ ನಿಮ್ಮನ್ನ ಗುರುತಿಸ್ಲಿಲ್ವಾ? ಅಂದ್ರೆ ಇವ್ರು ನಮಗೆ ನೆಕ್ಸ್ಟ್ ಇಂಥವ್ರು ಬೇಕು ನಮಗೆ ಅಂತ ಗುರುತಿಸ್ಲಿಲ್ವಾ ಸರ್? ಗುರುತಿಸ್ತಾರೆ. ಆದ್ರೆ ಅದ್ರ ಮುಂಚೆ ನಾನು ಒಂದು ಮಹಾಭಾರತ ಒಂದು ಫಿಲ್ಮ್ ಅಲ್ಲಿ ಮಾಡಿದ್ದೆ, ಕ್ಯಾರೆಕ್ಟರ್ ಮಾಡಿದ್ದೆ. ನನ್ನ ಜೊತೆಗೆ ಫಂಕ್ಷನ್ಗಳು ಇನ್ವೈಟ್ ಮಾಡಿದ್ದೆ ನಾನು. ನಮ್ದು ನಂದಿನ ಫಂಕ್ಷನ್ 98 ಅಲ್ಲಿ ಕರ್ಸಿದ್ದೆ ಅವ್ರನ್ನ. 2 ವರ್ಷ ಮುಂಚೆನೆ ಪರಿಚಯ, 2 ವರ್ಷ ಮುಂಚೆ ಪರಿಚಯ ಇದ್ರು. ಆದ್ರೆ ಅವ್ರು ಏನಂದ್ರೆ ಅವ್ರಿಗೂ ಹತ್ರ ಆಗ್ಲಿಲ್ಲ, ಮಾತಾಡಕ್ ಆಗಿಲ್ಲ ಆ ಟೈಮಲ್ಲಿ. ಅಂದ್ರೆ ನಮ್ಗೆ ಆಲ್ರೆಡಿ ಅದೆಲ್ಲ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೀವಿ ಮಹಾಭಾರತದಲ್ಲಿ. ನಮ್ಮ ಫ್ರೆಂಡ್ ನಾಗಚಂದ್ರ ಅಂತ ಇದ್ದಾರೆ, ಅದೇ ಆಗ್ಲಿ ಹೇಳ್ದಂಗೆ ಅವರು ಒಂದು ನಂತರ ಫ್ರೆಂಡ್ ಆಗಿ ಒಂದು ಡ್ಯಾನ್ಸ್ ಕಲಿಬೇಕಂತ ಬರ್ತಾರೆ, ಡ್ಯಾನ್ಸ್ ಫೈಟ್ ಸ್ಟೂಡೆಂಟ್ ಆಗಿ ಬರ್ತಾರೆ, ಫ್ರೆಂಡ್ ಆಗಿ ಬರ್ತಾರೆ. ಆಮೇಲೆ ಒಂದ್ ಸ್ವಲ್ಪ ವರ್ಷಗಳಾದ್ಮೇಲೆ ಅವರು ಡೈರೆಕ್ಟ್ ಆಗ್ತಾರೆ ಅಸಿಸ್ಟೆಂಟ್ ಆಗಿ. ಅಂದ್ರೆ ಅವ್ರಿಗೂ ನಮ್ಗೆ ಅಷ್ಟು ಜರ್ನಿ ಇರುತ್ತೆ. ಅವ್ರು ತುಂಬಾ ನೆನ್ಸ್ಕೊಂತಾರೆ ಆ ಟೈಮಲ್ಲಿ ನಮ್ಗೆ ಈ ತರ ಮಾಸ್ಟರ್ ಸಪೋರ್ಟ್ ಮಾಡೋದಂತ. ಅವಾಗ ನಾನು ಕವನ್ ಪೇಸ್ಟ್ ಮಾಸ್ಟರ್ ಪರಿಚಯ ಮಾಡ್ಕೊಡ್ತೀನಿ, ಅಲ್ಲಿಂದ ಎಸ್ತಾನ ಹತ್ರ ಹೋಗ್ತಾರೆ, ಅಲ್ಲಿ ಅವ್ರು ಪರಿಚಯ ಮಾಡ್ಕೊಡ್ತಾರೆ. ತಿರ್ಗಿ ಅಲ್ಲಿಂದ ಅಷ್ಟು ಸಿನಿಮಾಗಳು ಮಾಡ್ಕೊಂಡು ಆಮೇಲೆ ಡೈರೆಕ್ಟ್ ಆಗ್ತಾರೆ. ಅದೊಂದು ಆಮೇಲೆ ಹೇಳ್ತೀನಿ, ಅವ್ರದ್ದು ಒಂದು ಸ್ಟೋರಿ ಇದೆ ಹಿಂಗಂತ. ಆಮೇಲೆ ನಾನು ಡ್ಯಾನ್ಸರ್ ಆಗಿ ಬಂದು ಒಂದಷ್ಟು ಸಿನಿಮಾ ಡ್ಯಾನ್ಸರ್ ಆಗಿ ಮಾಡಿದೆ. ಅದೇ ಕಂಟೆಸ್ಟ್ ಸ್ಟುಡಿಯೋದಲ್ಲಿ ಡ್ಯಾನ್ಸರ್ ಆಗಿ ಮಾಡ್ತೀನಿ, ಡ್ಯಾನ್ಸರ್ ಕಲ್ತ್ ಮಾಡ್ತೀನಿ. ಅದಾದ್ಮೇಲೆ ಒಂದಷ್ಟು ವರ್ಷ ಆದ್ಮೇಲೆ ಡ್ಯಾನ್ಸ್ ಮಾಸ್ಟರ್ ಆಗ್ತೀನಿ. ಅಲ್ಲೇ ವಿದ್ಯಾರ್ಥಿ ಅಂತ ಒಂದು ಫಿಲಮ್ ಬರುತ್ತೆ, ಅದನ್ನ ನಾಗಚಂದ್ರ ಡೈರೆಕ್ಟರ್. ಅದಕ್ಕೆ ತರುಣ್ ಸರ್ ಅವರ ಮೊದಲ ಸಿನಿಮಾ. ಓಕೆ, ಅಲ್ಲಿಂದ ನಮ್ಗೆ ಲಿಂಕ್ ಜಾಸ್ತಿ ಆಗುತ್ತೆ. ತರುಣ್ಗೂ ನಾಗಚಂದ್ರಗೂ ನಮ್ಗೆಲ್ಲ ಒಂದು ಲಿಂಕ್. ನಾಗಚಂದ್ರ ಅಂದ್ರೆ ತರುಣ್ ಸರ್ ಪರಿಚಯ ಆಗ್ತಾರೆ. ಅಂದ್ರೆ ಈಗ ತರುಣ್ ಸರ್ಗೂ ಕೂಡ ನೀವು ಡ್ಯಾನ್ಸ್ ಕಲ್ಸ್ಕೊಟ್ಟಿದ್ದ? ಹೌದು, ವಿದ್ಯಾರ್ಥಿ ಸಿನಿಮಾ ಮಾಡ್ತೀನಿ. ಆ ವಿದ್ಯಾರ್ಥಿ ಸಿನಿಮಾ ಮಾಡೋ ಟೈಮಲ್ಲಿ ನಮ್ಗೆ ಅಲ್ಲಿಂದ ಲಿಂಕ್ ಬೀಳುತ್ತೆ. ಪರ್ಸನಲ್ ಆಗಿ ಗೊತ್ತಿದೆ ಸರ್, ಅವರು ಸಣ್ಣ ಮಾಡ್ತೀನಿ. ಅಲ್ಲ, ಅವ್ರ ತಂದೆ ದೊಡ್ಡ ಒಂದು ಹೆಸರು ಮಾಡಿರ್ತಕ್ಕಂಥ ಒಂದು ಕನ್ನಡ ಇಂಡಸ್ಟ್ರಿನಲ್ಲಿ ಖಳನಾಯಕನಾಗಿ ಹೆಸರು ಮಾಡಿದ್ರು ಸುಧೀರ್ ಸರ್ ಅಂತ. ಅವ್ರ ಮಗ ಅಂತ ನಿಮ್ಗೆ ಗೊತ್ತಿತ್ತ? ಚೆನ್ನಾಗಿ ಗೊತ್ತಿತ್ತು. ಓಕೆ, ಯಾಕಂದ್ರೆ ಫೇಮಸ್ ಅಲ್ವಾ ತಂದೆ ಅಷ್ಟೊಂದು. ಅವ್ರ ಈಗ ಇಂಡಸ್ಟ್ರಿನಲ್ಲಿ ಅವಾಗ ಅವರು ಕೂಡ ಮೊದಲನೇ ಸಿನಿಮಾಗೆ ಇಂಡಸ್ಟ್ರಿ ಕಾಲಿಟ್ಟಿರುವಂತದ್ದು. ಅವತ್ತು ನೀವು ಅವ್ರನ್ನ ನೋಡಿದಾಗ ಅಂದ್ರೆ ಯಾವ ತರ ಇತ್ತು ಸರ್? ಅವ್ರಿಗೂ ಹಂಬಲ್ ಇತ್ತ, ನಾನು ಕಲಿಬೇಕು, ಇದೆಲ್ಲ ಮಾಡ್ಬೇಕು ಅನ್ನೋದಿತ್ತ, ಅಥವಾ ನಮ್ಮ ತಂದೆ ಈ ತರ ದೊಡ್ಡ ಮಟ್ಟಕ್ಕೆ ಒಬ್ರು ನಟರು, ಅವ್ರ ಮಗ ಅನ್ನೋ ಒಂದು ಇದಿತ್ತ? ಹೆಂಗೆ ಸರ್ ಅವ್ರದ್ದು ನೀವು ಮೊದಲನೇ ಸರಿ ನೋಡಿದಾಗ? ಸರ್ ಹಂಬಲ್ ಜಾಸ್ತಿ, ಕಲಿಬೇಕು. ಆಲ್ರೆಡಿ ತಂದೆ ಹೆಸರು ಮಾಡಿದ್ರು, ಇವ್ರು ಏನೋ ಮಾಡ್ಬೇಕಂತ. ಅಂದ್ರೆ ಇವಾಗೆಲ್ಲ ಅವ್ರಿಗೂ ತಪ್ಪಿತ್ತು ಅವಾಗೆಲ್ಲ ಪಾಪ.
ಅವರು ತುಂಬಾ ಅವ್ರದ್ದು ಸ್ಟ್ರಗಲ್ ಇದೆ, ಅವ್ರದ್ದು ಎಲ್ಲ ಕೇಳಿರ್ತಾರೆ, ತುಂಬಾ ಸ್ಟ್ರಗಲ್ ಇದೆ ಪಾಪ. ನಂದಕಿಶೋರ್ ಸರ್ದು ತರುಣ್ ತುಂಬಾ ರಿಸ್ಕ್ ಇದೆ. ಅವಾಗ ನಮ್ಮ ನಾಗಚಂದ್ರರು ಯಾರನ್ನ ಒಂದು ಒಳ್ಳೆ ಹೀರೋನ್ ಆಗ್ಬೇಕು, ಒಂದು ಸ್ವಲ್ಪ ಹೆಸರು ಹೀರೋನ್ ಅಂತ ಆಗ್ಬೇಕಂದಾಗ ಅವಾಗ ಈತದ್ದು ಸುಧೀರ್ ಅವ್ರ ಮಗ ಒಳ್ಳೆ ಹುಡುಗ, ಈಗ ಹೊಸ್ದಾಗಿ ಬರ್ತಾರೆ, ಅವ್ನಿಗೆ ಒಂದು ಲೈಫ್ ಕೊಡ್ಬೇಕಂತ ಅವರು ಪ್ಲಾನ್ ಮಾಡಿದ್ರು. ನಾಲ್ಕು ಮಾಡೋ ಒಂದು ಹೆಸರು ಇರುತ್ತೆ ಅಂತ, ದೋಣೆ ಒಂದು ವಿದ್ಯಾರ್ಥಿ ಸಿನಿಮಾಗೆ ಒಂದು ನೇಮ್ ಬರುತ್ತೆ ಅಂತ ಪ್ಲಾನ್ ಮಾಡಿದ್ರು. ಅವಾಗ ನಾಗಚಂದ್ರ ಏನ್ ಮಾಡಿದ್ರು, ಅವಾಗ ತರುಣ್ ಸರ್ ಸೆಲೆಕ್ಟ್ ಮಾಡಿ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡ್ಬೋದು. ಸ್ವಲ್ಪ ದಪ್ಪ ಇದ್ರು ಅವಾಗ ನಾನು ಕರೆದಿ ಒಂದು 3 ತಿಂಗಳು ಟ್ರೈನಿಂಗ್ ಅವ್ರಿಗೆ ನಾನೇ ಟ್ರೈನಿಂಗ್ ಕೊಟ್ಟಿದ್ದು. ಓಕೆ, ಡ್ಯಾನ್ಸು, ಫೈಟು, ಆಮೇಲೆ ಎಲ್ಲ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಅವಾಗ ಬಾಂಡಿಂಗ್ ಜಾಸ್ತಿ ಆಯ್ತು ನಮ್ಗೆ. ಓಕೆ.